ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಹಲಸಿನ ಹಣ್ಣಿನ ಗಾರಿಗೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಗ್ರಿಯನ್ನು ನೋಡೋಣ. ಅಕ್ಕಿ 1 ಕಪ್ಪು, ಹಲಸಿನ ಹಣ್ಣು 1 ಕಪ್ಪು, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಬೆಲ್ಲ 1 ಕಪ್ಪು, ಏಲಕ್ಕಿ ಪೌಡರ್ ಅರ್ಧ ಚಮಚ. ಈಗ ನಾನು ಅಕ್ಕಿಯನ್ನಿಲ್ಲಿ ನೆನೆಸಲಿಕ್ಕೆ ಹಾಕಿದ್ದೇನೆ. 4 ರಿಂದ 5 ಗಂಟೆ ಹೊತ್ತು ಅಕ್ಕಿಯನ್ನು ನೆನೆಸ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ 1 ಕಪ್ಪಿನಷ್ಟು ಬೆಲ್ಲ. ನೀವು ಸಿಹಿ ಕಡಿಮೆ ತಿನ್ನುವುದಾದರೆ ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಿಮಗೆ ಸಿಹಿ ಇಷ್ಟ ಆಗುವುದಾದರೆ 1 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದನ್ನು ಈಗ ರುಬ್ಕೊಳ್ಬೇಕು. ರುಬ್ಕೊಳ್ಳುವಾಗ ನೀರನ್ನು ಹಾಕಬಾರ್ದು. ಈಗ ನೋಡಿ ರುಬ್ಬಿ ಆಗಿದೆ. ಈಗ ಇದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಅಕ್ಕಿಯನ್ನು 4 ಗಂಟೆ ಹೊತ್ತು ನೆನೆಸಿಟ್ಟಿದ್ದೇನೆ. ಅದನ್ನು ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬುವಾಗ ನೀರು ಹಾಕ್ಕೊಳ್ಬಾರ್ದು. ಇಲ್ಲಿ ನೋಡಿ ರುಬ್ಬಿ ಆಗಿದೆ. ಅದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಲಸಿನ ಹಣ್ಣು ಮತ್ತು ಬೆಲ್ಲ ಹಾಕಿರೋದರಿಂದ ಇದು ಸ್ವಲ್ಪ ನೀರಾಗಿ ಬರುತ್ತೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರಾಯಿತು. ಈಗ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಇದು ತೆಗೆದು ಹೀಗೆ ಹಾಕ್ಕೊಳ್ಳುವಾಗ ನೀರಾಗಿ ಬರುತ್ತೆ. ಹೀಗೆ ಬರಬಾರ್ದು. ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನಾನು ರುಬ್ಬುವಾಗ ನೀರನ್ನು ಹಾಕ್ಕೊಳ್ಳಿಲ್ಲ. ಆದರೂ ಹಲಸಿನ ಹಣ್ಣು ಮತ್ತು ಬೆಲ್ಲ ಹಾಕಿರೋದರಿಂದ ಸ್ವಲ್ಪ ನೀರಾಗಿ ಬಂದಿದೆ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರಾಯಿತು. ನಾವು ಕೈಯಲ್ಲಿ ಅದನ್ನು ತೆಗೆಯುವಾಗ ಅದು ಹೀಗೆ ಬರಬೇಕು. ನೋಡಿ ನಾನು ತೋರಿಸ್ತಾ ಇದ್ದೇನೆ. ತೆಗೆದು ಹಾಕುವಾಗ ಹೀಗೆ ಬರಬೇಕು. ನಾವು ಎಣ್ಣೆಗೆ ಹೀಗೇ ತೆಗೆದು ಹಾಕ್ಕೊಳ್ಬೇಕು. ಅದಕ್ಕಾಗಿ ಅದು ಸ್ವಲ್ಪ ಗಟ್ಟಿ ಬಂದರೆ ಒಳ್ಳೆಯದಾಗಿರುತ್ತೆ. ಎಣ್ಣೆ ಬಿಸಿಯಾಗಲು ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದನ್ನು ಫ್ರೈ ಮಾಡಲು ಹಾಕ್ಕೊಳ್ಬೇಕು. ಈಗ ನೋಡಿ ನಾನು ತೋರಿಸ್ತಾ ಇದ್ದೇನೆ. ಹೀಗೇ ತೆಗೆದು ಹಾಕ್ಕೊಳ್ಬೇಕು. ಗಾರಿಗೆಯನ್ನು ಫ್ರೈ ಮಾಡುವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಫ್ರೈ ಮಾಡಲು ಹಾಕುವಾಗ ಬೇಗನೆ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಮೊದಲು ಹಾಕಿರೋದು ಬೇಗ ಫ್ರೈ ಆಗುತ್ತೆ, ಮತ್ತೆ ಹಾಕಿರೋದು ಬೇಗನೆ ಫ್ರೈ ಆಗೋದಿಲ್ಲ. ಫ್ರೈ ಮಾಡಲು ಹಾಕಿದ ನಂತರ ಹೀಗೇ ತಿರುಗಿಸ್ತಾ ಇರಬೇಕು. ಇಲ್ಲದಿದ್ದರೆ ಕೆಲವೊಂದು ಗಾರಿಗೆ ಒಂದು ಸೈಡ್ ಫ್ರೈ ಆಗಿರುತ್ತೆ, ಒಂದು ಸೈಡ್ ಫ್ರೈ ಆಗಿರೋದಿಲ್ಲ. ನಾನು ಮೊದಲು ಹಾಕಿದ ಗಾರಿಗೆ ಫ್ರೈ ಆಗಿದೆ, ಮತ್ತೆ ಹಾಕಿದ ಗಾರಿಗೆ ಫ್ರೈ ಆಗಲಿಲ್ಲ. ಅದಕ್ಕೆ ನಾನು ಹೀಗೇ ತಿರುಗಿಸಿ ಫ್ರೈ ಮಾಡ್ತಾ ಇದ್ದೇನೆ. ನಾವು ಹೀಗೇ ತಿರುಗಿಸಿ ಫ್ರೈ ಮಾಡೋದರಿಂದ ಎಲ್ಲ ಗಾರಿಗೆ ಒಂದೇ ರೀತಿ ಫ್ರೈ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ ಗಾರಿಗೆ ಒಂದೇ ರೀತಿ ಫ್ರೈ ಆಗ್ತಾ ಉಂಟು. ಉಳಿದಿರುವ ಹಿಟ್ಟನ್ನು ಕೂಡ ಹೀಗೇ ಫ್ರೈ ಮಾಡಿಕೊಂಡ್ರಾಯಿತು. ಈಗ ಗಾರಿಗೆಲ್ಲ ಒಂದೇ ರೀತಿ ಫ್ರೈ ಆಗಿದೆ. ಫ್ರೈ ಆದ ಗಾರಿಗೆಯನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಉಳಿದ ಹಿಟ್ಟನ್ನು ಕೂಡ ಹೀಗೇ ಫ್ರೈ ಮಾಡಿಕೊಂಡ್ರಾಯಿತು. ನನಗೆ 1 ಕಪ್ಪು ಅಕ್ಕಿಯಲ್ಲಿ 45 ಗಾರಿಗೆ ಆಗಿದೆ. ಈಗ ನೋಡಿ ಫ್ರೈ ಮಾಡಿದ ಗಾರಿಗೆಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. 45 ಗಾರಿಗೆ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದಂತ ನನ್ನ ಅನಿಸಿಕೆ. ಹಲಸಿನ ಹಣ್ಣಿನ ಸೀಸನ್ ಆಗಿರೋದರಿಂದ ಒಮ್ಮೆ ಈ ಗಾರಿಗೆಯನ್ನು ಮಾಡಿ ನೋಡಿ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.